ಹಿರಿಯೂರು ಬೈ ಎಲೆಕ್ಷನ್ಸ್ ಅಲ್ಲಿ ಯಾರಾಗ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನುವಂತಹ ಪ್ರಶ್ನೆ ಈಗ ದೊಡ್ಡ ಪ್ರಮಾಣದಲ್ಲಿ ಕಾಡ್ಕೊಂಡು ಬರ್ತಾ ಇದೆ. ಹಿರಿಯೂರಿನ ಶಾಸಕರಾಗಿರುವಂತಹ ಡಿ ಸುಧಾಕರ್ ಅವರು ಅಕಾಲಿಕ ಮರಣವನ್ನು ಹೊಂದ ನಂತರ ಅವರ ಪುತ್ರ ಸುಹಾಸ್ ಸುಧಾಕರ್ ಅವರಿಗೆ ಟಿಕೆಟ್ ಹೋಗುತ್ತೆ ಅನ್ನುವಂತಹ ವಿಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇತ್ತು. ಮತ್ತು ಕಾಂಗ್ರೆಸ್ಸಿನ ಬಳುವಳಿ ಕೂಡ ಹಾಗೆ ಇತ್ತು. ಯಾರಾದರೂ ಮೃತಪಟ್ಟರೆ ಅವರ ಕುಟುಂಬದವರಿಗೆ, ಅಂದರೆ ಅವರ ಹೆಂಡತಿಗೆ, ಅವರ ಮಕ್ಕಳಿಗೆ ಟಿಕೆಟ್ ಕೊಡುವಂತಹ ಒಂದು ಸಂಪ್ರದಾಯವನ್ನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇತ್ತು. ನಿನ್ನೆ ಮೊನ್ನೆವರೆಗೂ ಕೂಡ ಸುಹಾಸ್ ಹೆಸರೇ ಬಹಳ ಪ್ರಬಲವಾಗಿ ಕೇಳ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಹೊಸ ಹೆಸರೊಂದು ಈಗ ಹಿರಿಯೂರಿನ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಅದೇನು ಅನ್ನುವಂಥದ್ದನ್ನು ಡಿಟೇಲ್ ಆಗಿ ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಎಸ್, ಹಿರಿಯೂರು ಉಪಸಮರದಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಡಿ ಸುಧಾಕರ್ ಉತ್ತರಾಧಿಕಾರಿಯಾಗಿ ಯಾರು ಈಗ ಆಯ್ಕೆ ಆಗ್ತಾರೆ? ಡಿ ಸುಧಾಕರ್ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ನಿಜವಾಗಲೂ ಸಿಗುತ್ತಾ ಅಪ್ಕಮಿಂಗ್ ಡೇಸ್ ಅಲ್ಲಿ, ಅಥವಾ ಅಚ್ಚರಿಯ ರೀತಿಯಲ್ಲಿ ಹೊಸ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ಪಕ್ಷ? ಹಿರಿಯೂರು ಕಣದಲ್ಲಿ NDA ಕ್ಯಾಂಡಿಡೇಟ್ ಯಾರಾಗ್ತಾರೆ? ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಒಂದು ಕಡೆ ಇದ್ರೆ NDA ಒಂದು ಕ್ಯಾಂಡಿಡೇಟ್, ಬಿಜೆಪಿಗೆ ಟಿಕೆಟ್ ಸಿಗುತ್ತೋ ಅಥವಾ JDSಗೆ ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಬೈ ಎಲೆಕ್ಷನ್ ಕುತೂಹಲ ಹಿರಿಯೂರಿನಲ್ಲಿ ಈಗ ಇದರದ್ದೇ ದೊಡ್ಡ ಸದ್ದು ಅನ್ನುವಂಥದ್ದಾಗಿದೆ. ಹಿರಿಯೂರು ಉಪಸಮರ, ಈ ಉಪಸಮರದಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ? ಬೈ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ? ಅಂದ್ರೆ NDA ಅಭ್ಯರ್ಥಿ ಯಾರಾಗ್ತಾರೆ? ಸುಧಾಕರ್ ಅವರ ಉತ್ತರಾಧಿಕಾರಿಯಾಗಿ ಯಾರು ಈಗ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ಸ್ ಅಲ್ಲಿ ಆಯ್ಕೆ ಆಗ್ತಾರೆ? ದಿವಂಗತ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಟಿಕೆಟ್ ಇತ್ತು, ಆದರೆ ಈಗ ಅದು ಕೈ ಚೆಲ್ಲುತ್ತಾ ಅಥವಾ ಅಚ್ಚರಿಯ ರೀತಿಯಲ್ಲಿ ಬೇರೆಯವರನ್ನು ಕರೆದುಕೊಂಡು ಬಂದು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತಾ? ಹಿರಿಯೂರು ಕಣದಲ್ಲಿ NDA ಕ್ಯಾಂಡಿಡೇಟ್ ಯಾರಾಗ್ತಾರೆ? ಟಿಕೆಟು ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಸಿಗುತ್ತೋ ಅಥವಾ JDSನವರಿಗೆ ಸಿಗುತ್ತೋ? ಅದು ಕೂಡ ಈಗ ಎಲ್ಲೋ ಒಂದು ಕಡೆ ಪ್ರಶ್ನೆ, ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಬೈ ಎಲೆಕ್ಷನ್ಸ್ ಅಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ? ಸುಧಾಕರ್ ಅವರು ಮರಣವನ್ನು ಹೊಂದಿದ ನಂತರ ಅವರ ಮಗನಾದಂತಹ ಸುಹಾಸ್ ಸುಧಾಕರ್ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತುಕತೆಗಳು ಆ ಕ್ಷೇತ್ರದಲ್ಲಿ ಬಹಳ ಜೋರಾಗಿತ್ತು. ಆ ಕಾರಣಕ್ಕಾಗಿಯೇ ಟಿಕೆಟ್ ಸಿಗಬೇಕು ಅನ್ನುವಂತಹ ರೀಸನ್ಗೋಸ್ಕರನೇ ಅವರು ಜಾರಕಿಹೊಳಿ ಅವರನ್ನು ಹೋಗಿ ಭೇಟಿಯಾಗಿ ಬಂದಿದ್ದರು, ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರ ಸಹಾಯದಿಂದ ಸುಹಾಸ್ ಅವರಿಗೆ ಟಿಕೆಟ್ ಸಿಕ್ಕಿಬಿಡುತ್ತೆ ಅನ್ನುವಂತಹ ಒಂದು ಅಪೇಕ್ಷೆಯಲ್ಲಿ, ಒಂದು ಆಸೆಯಲ್ಲಿ ಅವರು ಮತ್ತು ಅವರ ಕಾರ್ಯಕರ್ತರು, ಅವರ ಅನುಯಾಯಿಗಳೆಲ್ಲರೂ ಕೂಡ ಇದ್ದರು. ಬಟ್ ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಹೆಸರು ಸದ್ದಿಲ್ಲದೆ ಈಗ ಜೋರಾಗಿ ಕೇಳಿಬರ್ತಾ ಇದೆ. ಇನ್ನು NDA ಪಕ್ಷದಿಂದ ಯಾರು ಎಲೆಕ್ಷನ್ಗೆ ನಿಲ್ತಾರೆ ಅಲ್ಲಿಯೂ ಕೂಡ ಕೆಲ ಗೊಂದಲಗಳಿದೆ. ಅಲ್ಲಿ BJP ಕ್ಯಾಂಡಿಡೇಟ್ ಬರುತ್ತಾ, ಅಂದರೆ BJP ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ತಾರಾ ಅಥವಾ JDSನವರಿಗೆ ಟಿಕೆಟ್ ಕೊಡ್ತಾರಾ? JDSನಲ್ಲಿ ಈಗ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆ ಸಭೆ ನಡೆಸ್ತೀನಿ, ಹಿರಿಯರ ಜೊತೆ, ವರಿಷ್ಠರ ಜೊತೆ ಸಭೆ ನಡೆಸ್ತೀನಿ ಅಂತ ಹೇಳಿದ್ರು. ಅಥವಾ ಸ್ವತಃ ಕುಮಾರಸ್ವಾಮಿ ಅವರೇ ಎಲೆಕ್ಷನ್ಗೆ ಧುಮುಕ್ತಾರ ಗೊತ್ತಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್. ಪ್ರಧಾನಿ ಮೋದಿ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇರುವಂತಹ CM DK ಶಿವಕುಮಾರ್, ಮೋದಿ ರೀತಿಯಲ್ಲಿ ಅಚ್ಚರಿ ನೀಡೋದ್ರಲ್ಲಿ CMಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಹಿರಿಯೂರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿಯೂ ಕೂಡ ಕಾದಿದೆಯಾ ದೊಡ್ಡ ಆಶ್ಚರ್ಯ ಕಾದಿದೆಯಾ? ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸುಹಾಸ್ ಅನ್ನುವಂತಹ ಹೆಸರನ್ನ ಹೇಳ್ತಾ ಇತ್ತು. ಈ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಅಂತ ಇಷ್ಟು ದಿನ ಹೇಳ್ಕೊಂಡು ಬರ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ ಪಡಸಾಲೆಯಲ್ಲಿ ಹೊಸ ಸುದ್ದಿಯೊಂದು ಜೋರಾಗಿ ಸದ್ದು ಮಾಡ್ತಾ ಇದೆ. ಅಚ್ಚರಿಯ ರೀತಿಯಲ್ಲಿ ಟಿಕೆಟ್ ರೇಸ್ನಲ್ಲಿ ಕಾಣಿಸಿಕೊಂಡಿರುವಂತಹ CM DK ಆಪ್ತ ಯಾರದು? ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ವಿಜೆಎನ್ಎಲ್ನ ಮಾಜಿ MD ಆಗಿರುವಂತಹ ಸಣ್ಣ ಚಿತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ಸ್. ಯಾರಿಗೆ ಸಿಗಲಿದೆ ಕೈ ಟಿಕೆಟ್? ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ಸಿನ ಟಿಕೆಟ್ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ನರೇಂದ್ರ ಮೋದಿ ಅವರ ಹಾದಿಯಲ್ಲಿ ಈಗ CM DK ಶಿವಕುಮಾರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವೈಖರಿಯನ್ನು, ಅವರ ವರ್ಕ್ ಸ್ಟೈಲನ್ನು, ನರೇಂದ್ರ ಮೋದಿಯವರ ಒಂದು ವಿಚಾರಧಾರೆಗಳನ್ನು DK ಶಿವಕುಮಾರ್ ಅವರು ಕ್ಲೀನಾಗಿ ಫಾಲೋ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಗಳು ಈಗ ಅವರ ನಡೆಯಿಂದ ಗೊತ್ತಾಗ್ತಾ ಇದೆ.
ಡಿ ಕೆ ಶಿವಕುಮಾರ್ ಅವರ ನಡೆಯಿಂದ. ನಾನು ಆಗಲೇ ಹೇಳ್ಕೊಂಡು ಬರ್ತಾ ಇದ್ದೆ, ಮಾಜಿ ಶಾಸಕರಾದಂತಹ ಹಿರಿಯೂರಿನ XMLA ಆಗಿರುವಂತಹ ಡಿ ಸುಧಾಕರ್ ಅವರ ಪುತ್ರನಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅನ್ನುವಂತಹ ದೊಡ್ಡ ಮಾತುಕತೆಗಳು ಆ ಕ್ಷೇತ್ರದಲ್ಲಿ ನಡೀತಾ ಇತ್ತು. ಬಟ್ ಇವತ್ತು ಬೆಳಗ್ಗೆಯಿಂದ ಹೊಸ ಹೆಸರು ಒಂದು ಈಗ ಓಡಾಡ್ಕೊಂಡು ಬರ್ತಾ ಇದೆ. ಸೊ ನಿನ್ನೆ ತನಕ ಒಂದು ಹೆಸರು, ಇವತ್ತು ಒಂದು ಹೆಸರು, ಈ ತರಹದ ಒಂದು ಫಾರ್ಮುಲಾ ಎಕ್ಸಿಕ್ಯೂಷನನ್ನು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅಂತಹ ಒಂದು ನಡೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಆ ಥರದ ಒಂದು ನಡೆಯನ್ನು ಫಾಲೋ ಮಾಡ್ತಾ ಇದ್ದಾರೆ, ಮೋದಿಯವರನ್ನು ಫಾಲೋ ಮಾಡ್ತಾ ಇದ್ದಾರೆ, ಮೋದಿಯವರ ಪೊಲಿಟಿಕಲ್ ಸ್ಟೈಲನ್ನು ತಾವು ಅನ್ವಯ ಮಾಡ್ಕೊಳ್ತಾ ಇದ್ದಾರೆ, ಗೊತ್ತಿಲ್ಲ. ಬಟ್ ಆಸಕ್ತಿ ಅಂತೂ ಇದೆ, ನರೇಂದ್ರ ಮೋದಿಯವರ ಪೊಲಿಟಿಕಲ್ ಸ್ಟೈಲನ್ನು ಕಾಪಿ ಮಾಡುವಂಥ ಆಸಕ್ತಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಿತ್ತೇನೋ ಗೊತ್ತಿಲ್ಲ. ಇನ್ನು ಈ ಕಡೆ ಉಭಯ ಪಕ್ಷಗಳಲ್ಲಿ ಯಾರು ಎಲೆಕ್ಷನ್ಗೆ ನಿಲ್ತಾರೆ? ಇನ್ನು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಬೆಳಗ್ಗೆ ಸಣ್ಣ ಚಿತ್ತಯ್ಯನವರಿಗೆ ಟಿಕೆಟ್ ಕನ್ಫರ್ಮ್ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದೆ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ, ಅಲ್ಲಿಯ ಭಾಗದ ಭಗೀರಥ ಅಂತ ಕರೆಸಿಕೊಳ್ತಾರೆ. ಒಳ್ಳೆ ಅದ್ಭುತವಾದಂತಹ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಮೋರ್ ಓವರ್ ಈಸ್ ಅ ವೆರಿ ಕ್ಲೋಸ್ ಪರ್ಸನ್ ಟು CM ಡಿ ಕೆ ಶಿವಕುಮಾರ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂಥವರು, ಅವರ ಆತ್ಮೀಯರು ಕೂಡ ಹೌದು. ಈಗ ಇತ್ತೀಚೆಗಷ್ಟೇ ರಿಟೈರ್ಡ್ ಆದಂತಹ ವ್ಯಕ್ತಿ, ಸರ್ಕಾರಿ ಹುದ್ದೆಯಿಂದ ರಿಟೈರ್ಡ್ ಆಗಿ ಈಗ ತಮ್ಮ ಚಿತ್ತವನ್ನು ರಾಜಕೀಯದತ್ತ ತೋರಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಓಡಾಟವನ್ನು, ಟೆಂಪಲ್ ರನ್ಗಳನ್ನು ಕೂಡ ಇವತ್ತಿನಿಂದ ಸಣ್ಣ ಚಿತ್ತಯ್ಯನವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಜನಗಳ ಮಧ್ಯೆ ಬೆರೆಯೋದಕ್ಕೆ, ಜನಗಳಿಗೆ ಇನ್ನಷ್ಟು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದಕ್ಕೆ ಈಗಾಗಲೇ ಓಡಾಟವನ್ನು ನಡೆಸಿದ್ದಾರೆ. ಬೈ ಎಲೆಕ್ಷನ್ನ ಟಿಕೆಟಿಗಾಗಿ ಸಣ್ಣ ಚಿತ್ತಯ್ಯನವರು ಕೂಡ ಈಗ ಹಂಟಿಂಗ್ನಲ್ಲಿದ್ದಾರೆ, ಲಾಬಿಯಲ್ಲಿದ್ದಾರೆ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಸೀಟ್. ಒನ್ ಮೋರ್ ಬ್ರೇಕಿಂಗ್ ಇದೆ. ಸುಹಾಸ್ ಸುಧಾಕರ್ ಬದಿಗಿಟ್ಟು ಸಣ್ಣ ಚಿತ್ತಯ್ಯಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ಸಿನ ಹೈಕಮಾಂಡ್. ಹಿರಿಯೂರು ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಸಣ್ಣ ಚಿತ್ತಯ್ಯನವರ ಸ್ಪರ್ಧೆಯ ವಿಚಾರ ಕೆಲವೇ ಗಂಟೆಗಳ ಹಿಂದಷ್ಟೇ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಸುದ್ದಿಯನ್ನು, ನಾಳೆಯಿಂದ ಹಿರಿಯೂರಿನ ಹಳ್ಳಿಗೂ ಸುತ್ತಲಿರುವಂತಹ ಸಣ್ಣ ಚಿತ್ತಯ್ಯ ದೇವಾಲಯಗಳಿಗೆ ಭೇಟಿ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಸಣ್ಣ ಚಿತ್ತಯ್ಯನವರು ರೌಂಡ್ಸ್ ಮಾಡಲಿದ್ದಾರೆ. ನಾಳೆ ಜವನಗೊಂಡನಹಳ್ಳಿ, ನಂದಿಹಳ್ಳಿ, ಕುಡ್ಲಹಳ್ಳಿ, ಬ್ಯಾಡ್ರಹಳ್ಳಿಗಳಿಗೆ ಭೇಟಿ. 3 ದಿನಗಳ ಹಿರಿಯೂರು ಪ್ರವಾಸವನ್ನು ಹಮ್ಮಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರಿಗೆ ಟಿಕೆಟ್ ಸಿಗುತ್ತೆ ಎಂಬ ಅದಮ್ಯ ವಿಶ್ವಾಸಕ್ಕೆ ಕಾರಣ ಇದೆ. ಎಸ್, ದೇರ್ ಇಸ್ ಅ ರೀಸನ್ ಬಿಹೈಂಡ್. ಸುಹಾಸ್ ಸುಧಾಕರ್ ಅವರನ್ನ ಬದಿಗಿಟ್ಟು ಸಣ್ಣ ಚಿತ್ತಯ್ಯನವರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿಲ್ಲ. ಇನ್ನು ಹಿರಿಯೂರು ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ವಿಚಾರ. ಕೆಲವೇ ಗಂಟೆಗಳ ಹಿಂದೆ ಈ ವಿಚಾರವನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು, ಇದನ್ನು ಬಿತ್ತರಿಸಿತ್ತು. ನಾಳೆಯಿಂದ ಹಿರಿಯೂರಿನ ಹಳ್ಳಿಗಳಿಗೂ ಕೂಡ ಈಗಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಆಯ್ಕೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಣ್ಣ ಚಿತ್ತಯ್ಯನವರು. ಅವರು ಪ್ರತಿಯೊಂದು ಹಳ್ಳಿಗೂ ಕೂಡ ಈಗ ಓಡಾಡುವಂಥವರಿದ್ದಾರೆ. ಟೆಂಪಲ್ ರನ್ನಿನ ನೆಪದಲ್ಲಿ ಹಳ್ಳಿಗೂ ಕೂಡ ಸಣ್ಣ ಚಿತ್ತಯ್ಯನವರು ಓಡಾಟವನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸುಹಾಸ್ ಅವರನ್ನ ಸೈಡ್ಲೈನ್ ಮಾಡುತ್ತಾ, ಯಾಕೆಂತಂದರೆ ಅನುಭವದ ದೃಷ್ಟಿಯಲ್ಲಿ, ವಯಸ್ಸಿನ ದೃಷ್ಟಿಯಲ್ಲಿ ಸಣ್ಣ ಚಿತ್ತಯ್ಯ ಅವರಕ್ಕಿಂತ ಬಹಳ ಕಿರಿಯರಾಗ್ತಾರೆ ಸುಹಾಸ್ ಸುಧಾಕರ್. ಆ ಕಾರಣಕ್ಕೆ ಸುಹಾಸ್ ಸುಧಾಕರ್ ಅವರನ್ನು ಬದಿಗೊತ್ತಿ ಈ ಕಡೆ ಅನುಭವಸ್ಥರಾಗಿರುವಂತಹ, ಅದರಲ್ಲೂ ಸರ್ಕಾರಿ ಹುದ್ದೆಯನ್ನು ನಿಭಾಯಿಸಿರುವಂತಹ, ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತಹ ಸಣ್ಣ ಚಿತ್ತಯ್ಯ ಅವರಿಗೆ ಆಪರ್ಚುನಿಟಿ ಇದೆನಾ ಗೊತ್ತಿಲ್ಲ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಅದನ್ನು ನಾವು ಕಾದು ನೋಡಬೇಕಾಗಿದೆ. ಏನು ಇದಕ್ಕೆ ಸಂಬಂಧಪಟ್ಟಷ್ಟೇ ಮತ್ತಷ್ಟು ಮಾಹಿತಿಗಳಿದೆ. ಆ ಮಾಹಿತಿಗಳನ್ನು ನಾವು ನೋಡಿಕೊಂಡು ಬರೋಣ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೇ ಸಣ್ಣ ಚಿತ್ತಯ್ಯನವರು, ಕಾಂಗ್ರೆಸ್ಸಿನ ಈಗಿನ ಹಿರಿಯ ಅಭ್ಯರ್ಥಿ. ಅಂದರೆ ಮುಂಬರುವಂತಹ ಬೈ ಎಲೆಕ್ಷನ್ಸಲ್ಲಿ ಇವರಿಗೆ ಏನಾದರೂ ಚಾನ್ಸ್ ಸಿಗುತ್ತಾ, ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದನ್ನು ಅದು ನೋಡಬೇಕು. ಏನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ಕೊಂಡು ಬರೋಣ. ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯ ಮಾಜಿ MD ಆಗಿ ಕಾರ್ಯನಿರ್ವಹಿಸಿದ KS ಅಧಿಕಾರಿಗಳು. CM DK ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರು 2026 ಮೇ 30ರಂದು ಸೇವೆಯಿಂದ
ನಿವೃತ್ತರಾಗಿದ್ದರು ಸಣ್ಣ ಚಿತ್ತಯ್ಯನವರು. ಸರ್ಕಾರಿ ಸೇವೆಯಿಂದ ನಿವೃತ್ತರಾದಂತಹ ಬೆನ್ನಲ್ಲಿಯೇ ರಾಜಕಾರಣದತ್ತ ಈಗ ತಮ್ಮ ಚಿತ್ತವನ್ನು ವಹಿಸಿದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಸಕ್ತಿಯನ್ನು ಹೊರಹಾಕಿದ್ದಾರೆ. ಶೀಘ್ರವೇ ಅಧಿಕೃತವಾಗಿ ಕಾಂಗ್ರೆಸ್ ಅನ್ನು ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯನವರು ಪ್ಲಾನ್ ಮಾಡ್ತಾ ಇದ್ದಾರಂತೆ. ಒಳಗಿಂದೊಳಗೆ ವೇದಿಕೆ ಸಿದ್ಧ ರೆಡಿ ಮಾಡಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯನವರು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಈ ಟಿಕೆಟ್ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯವಾಗಿರುವಂತಹ ಸಣ್ಣ ಚಿತ್ತಯ್ಯ ಅಭಿಮಾನಿಗಳ ಬಳಗದ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಈಗ ಸಕ್ರಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒನ್ಸ್ ಅಗೈನ್ ದಿಸ್ ಈಸ್ ಅಶ್ವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಶ್ವೇಶ್ವರಯ್ಯ ಜಲ ನಿಗಮದ ಮಾಜಿ MD ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿ ಸಣ್ಣ ಚಿತ್ತಯ್ಯ. ಕಳೆದ ಕೆಲ ತಿಂಗಳ ಹಿಂದಷ್ಟೇ ರಿಟೈರ್ಡ್ ಆದ ನಿವೃತ್ತರಾದ ಸರ್ಕಾರಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ 2026 ಮೇ 30ರಂದು ಸೇವೆಯಿಂದ ನಿವೃತ್ತರಾಗಿದ್ದಂತಹ ಸಣ್ಣ ಚಿತ್ತಯ್ಯ ಸರ್ಕಾರಿ ಸೇವೆಯಿಂದ ರಿಟೈರ್ಡ್ ಆದ ಬೆನ್ನಲ್ಲೇ ಈಗ ರಾಜಕಾರಣದ ಹತ್ರ ಹೋಗ್ತಾ ಇದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯನವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಳಗಿಂದೊಳಗೆ ವೇದಿಕೆಯನ್ನ ರೆಡಿ ಮಾಡಿಕೊಂಡು ಈಗ ಈ ಎಲೆಕ್ಷನ್ಸ್ಗೆ ರೆಡಿಯಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಟಿಕೆಟ್ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯರಾಗಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸಣ್ಣ ಚಿತ್ತಯ್ಯ. ಇವರ ಅಭಿಮಾನಿ ಬಳಗದಿಂದಲೂ ಕೂಡ ಇವರ ಹೆಸರಿನಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದೆ. ದಿಸ್ ಈಸ್ ಅಶ್ವೇಗ ನ್ಯೂಸಿನ ಒನ್ ಆಫ್ ದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೆಲ ತಿಂಗಳ ಹಿಂದಷ್ಟೇ ಅಧಿಕಾರಿಗಳಾಗಿದ್ದಂಥವರು, ಸರ್ಕಾರಿ ಅಧಿಕಾರಿಗಳಾಗಿದ್ದಂಥವರು ರಿಟೈರ್ಡ್ ಆಗಿದ್ದಾರೆ. KESನಲ್ಲಿ ಅಧಿಕಾರಿಗಳಾಗಿದ್ದಂತಹ ಸಣ್ಣ ಚಿತ್ತಯ್ಯನವರು ರಿಟೈರ್ಡ್ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ಸಿನ ಸಂಭಾವ್ಯ ಅಭ್ಯರ್ಥಿಗಳು ಹೆಂಗಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ಹಿರಿಯೂರಿನ ಬೈ ಎಲೆಕ್ಷನ್ಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಭಾವ್ಯ ಅಭ್ಯರ್ಥಿಗಳು ಸಣ್ಣ ಚಿತ್ತಯ್ಯನವರು. ಇಷ್ಟೊತ್ತು ಇವರ ಬಗ್ಗೆನೇ ಹೇಳಲಾಗಿತ್ತು. ನಿವೃತ್ತ KES ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ಡಿನ ಮಾಜಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ನಿವೃತ್ತರಾಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಇನ್ನೇನು ಕೆಲ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಜಾಯ್ನ್ ಆಗಿ ಎಲೆಕ್ಷನ್ಗೆ ನಿಲ್ತಾರೆ. ಇನ್ನು ಕಾಂಗ್ರೆಸ್ಸಿನ ಸಂಭಾವ್ಯ ಅಭ್ಯರ್ಥಿ ಸುಹಾಸ್ ಡಿ ಸುಧಾಕರ್. ಕಳೆದ ಬಾರಿ ಶಾಸಕರಾದಂತಹ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಡಿ ಸುಧಾಕರ್. ಇನ್ನು ಸಣ್ಣ ಚಿತ್ತಯ್ಯನವರು ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಕಾಂಗ್ರೆಸ್ಸಿನ ಪಕ್ಷವನ್ನು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಒಗ್ಗೂಡಿಕೊಂಡು ಮುಂದೆ ಎಲೆಕ್ಷನ್ಸನ್ನು ಫೇಸ್ ಮಾಡುವಂತಹ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರ ಪರಮಾಪ್ತರು ಕೂಡ ಹೌದು. ಸೊ ಮುಂಬರುವಂತಹ ದಿನಗಳಲ್ಲಿ ಇವರಿಬ್ಬರ ಪೈಕಿ ಕಾಂಗ್ರೆಸ್ಸಿನ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು ಹಿರಿಯೂರು ಬೈ ಎಲೆಕ್ಷನ್ನ NDA ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ನೋಡೋಣ. BJPಯಿಂದ ರಾಜಣ್ಣ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ NDA ಸಂಭಾವ್ಯ ಅಭ್ಯರ್ಥಿಯಾಗಿ. ಇನ್ನು ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತಂದರೆ ರಾಜು ಬೆತ್ತೂರುಪಾಳ್ಯ ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿ. ಇನ್ನು NDA ಸಂಭಾವ್ಯ ಅಭ್ಯರ್ಥಿಯಾಗಿ ರವೀಂದ್ರಪ್ಪ JDSನಿಂದ. ಒಂದು ವೇಳೆ NDA ಏನಾದರೂ ತನ್ನ ಟಿಕೆಟನ್ನು ಅನೌನ್ಸ್ ಮಾಡಿದರೆ ಪ್ರಾಬಬಲಿ ರವೀಂದ್ರಪ್ಪ ಅವರಿಗೆ ಒಂದು ಹಂತದಲ್ಲಿ ಚಾನ್ಸ್ ಇದೆ. ಇನ್ನು ಭಾರತೀಯ ಜನತಾ ಪಾರ್ಟಿ ಇದ್ದ ರಾಜಣ್ಣ ಅನ್ನುವಂಥ ಮಾಹಿತಿಗಳು ಹೇಳಲಾಗ್ತಾ ಇದೆ. ಇಫ್ ಸಪೋಸ್ JDS ನಾಯಕರಾದಂತಹ ಕುಮಾರಸ್ವಾಮಿಯವರು ಈ ಒಂದು ಬೈ ಎಲೆಕ್ಷನ್ನ ಟಿಕೆಟನ್ನು ನನಗೇ ಕೊಡಿ ಅಂತ ಏನಾದರೂ ಕೇಳಿದ್ದೇ ಆದರೆ, JDSಗೆ ಕೊಡಿ ಅಂತ ಕೇಳಿದರೆ ಆದರೆ ರವೀಂದ್ರಪ್ಪ ಅವರಿಗೆ ಈ ಟಿಕೆಟ್ ಹೋಗುವಂತಹ ಸಾಧ್ಯತೆ ಇದೆ. ಇಫ್ ಸಪೋಸ್ ಕೇಂದ್ರದಿಂದ ಕುಮಾರಸ್ವಾಮಿಯವರು ಏನಾದರೂ ರಾಜಕಾರಣಕ್ಕೆ ಮತ್ತೆ ಮರಳಿದರೆ ಹಿರಿಯೂರಿನ ಬೈ ಎಲೆಕ್ಷನ್ಸಲ್ಲಿ ಏನಾದರೂ ಎಲೆಕ್ಷನ್ಸನ್ನು ನಿಂತುಕೊಳ್ತಾರಾ ಅದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಹಿರಿಯೂರು ಬೈ ಎಲೆಕ್ಷನ್ ಪಕ್ಷೇತರ ಹಾಗೂ NDA ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿ. ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ಹಿರಿಯೂರಲ್ಲಿ ಇದು ಆಗ್ತಾ ಇದೆ.
ಏನೋ ಪಕ್ಷೇತರ ಸಂಭಾವ್ಯ ಅಭ್ಯರ್ಥಿ ಇನ್ನೂ ಕೆಲವು ಜನ ಇದ್ದಾರೆ, ಅಟ್ಟಿಕಾ ಬಾಬು. ಇನ್ನು ಸಣ್ಣಚಿತ್ತಯ್ಯನವರಿಗೆ ಯಾಕೆ ಸ್ಥಾನವನ್ನು ಕೊಡಲಾಗ್ತಾ ಇದೆ? ಸಣ್ಣಚಿತ್ತಯ್ಯ ಕಾಡುಗೋಲು ಸಮುದಾಯದವರು. ಈ ಸಮುದಾಯದ ಜನ ಈಗ ಎಲ್ಲ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಹಿರಿಯೂರು ಕ್ಷೇತ್ರದಲ್ಲಿ ಇದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಣ್ಣಚಿತ್ತಯ್ಯ ಕಾಡುಗೋಲು ಸಮುದಾಯದವರು. ಎಸ್, ಈ ಸಮುದಾಯದ ಜನ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದಾರೆ. ಹಿರಿಯೂರಿನಲ್ಲಿ ಕಾಡುಗೊಲ್ಲರ ಸಂಖ್ಯೆ ಈಗ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಜಾತಿ ಮತಗಳ ಲೆಕ್ಕಾಚಾರವನ್ನು ಹಾಕ್ಕೊಂಡು ಸಣ್ಣಚಿತ್ತಯ್ಯ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದೇನಾ? ಹಿರಿಯೂರು ಕ್ಷೇತ್ರದಲ್ಲಿ ಸಣ್ಣಚಿತ್ತಯ್ಯಗೆ ಪರಿಚಿತ ವ್ಯಕ್ತಿಗಳು ಜಾಸ್ತಿ ಜನ ಇದ್ದಾರೆ. ಅನೇಕರು ಸಣ್ಣಚಿತ್ತಯ್ಯ ಅವರನ್ನು ಗುರುತಿಸ್ತಾರೆ. ಅವರ ಕಾರ್ಯಗಳು ಏನೇನು ಅನ್ನುವಂತಹ ಅನೇಕ ಅಂಶಗಳು ಅಲ್ಲಿನ ಜನರಿಗೆ, ಹಿರಿಯೂರಿನ ಜನರಿಗೆ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಸಣ್ಣಚಿತ್ತಯ್ಯ ಅವರಿಗೆ ಏನಾದರೂ ಟಿಕೆಟ್ ಅನ್ನುವಂಥದ್ದು ಸಿಗುತ್ತೆ ಅಂತಂದರೆ ಅದಕ್ಕೆ ಒನ್ ಆಫ್ ದ ರೀಸನ್ ಏನು ಅಂತಂದರೆ ಅವರು ಕಾಡುಗೊಲ್ಲ ಸಮುದಾಯದವರು ಅಂತ. ಯಾಕೆ ಅಂತಂದರೆ ಹಿರಿಯೂರಿನಲ್ಲಿ ಆ ಸಮುದಾಯದ ಮತಗಳು ಬಹುಸಂಖ್ಯೆಯಲ್ಲಿ ಇರೋದರಿಂದ ವೋಟ್ಗಳನ್ನು ಡೆಪಾಸಿಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಫಿಕ್ಸ್ ವೋಟ್ಗಳು ಅನ್ನುವಂಥದ್ದು ಆ ವ್ಯಕ್ತಿಗೆ ಬರುತ್ತೆ, ಆ ಸಮುದಾಯದ ಮತಗಳೆಲ್ಲವೂ ಕೂಡ ಆ ವ್ಯಕ್ತಿಗೆ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇದೆ. ಆದ್ದರಿಂದ ಮುಂಬರುವಂತಹ ದಿನಗಳಲ್ಲಿ ಯಾರಿಗೆ ಕಾಂಗ್ರೆಸ್ಸಿನಿಂದ ಟಿಕೆಟ್ ಬರುತ್ತೆ ಬೈ ಎಲೆಕ್ಷನ್ಸ್ಗೆ, ಇನ್ನು NDA ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ.